ಪ್ರೈಮರಿ ಹೆಲ್ತ್ ಸೆಂಟರ್ ಹಿರೇಮಗಳೂರಲ್ಲಿ ಡೆವಲಪ್ ಮಾಡಿದ್ದೀವಿ. ಅದು ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ದಿವಸ ಒಂದು 80ರಿಂದ 100 ಪೇಷಂಟ್ಸ್ ಬಂದು ಟ್ರೀಟ್ಮೆಂಟ್ ತಗೊಂಡು ಫ್ರೀ ಫುಡ್ ಫೆಸಿಲಿಟಿ, ಫ್ರೀ ಟ್ರೀಟ್ಮೆಂಟ್ ಫೆಸಿಲಿಟಿ ನೋಡಿದರೆ ಒಂಥರ ದೇವಸ್ಥಾನ ಥರ ಇರುತ್ತೆ. ಅದರಲ್ಲಿ ಅಷ್ಟು ಒಂದು ಒಳ್ಳೆ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಆಮೇಲೆ ನಾವೇ ಕಟ್ಟಿಸಿಕೊಟ್ಬಿಟ್ಟು ನಾವೇ ಅದನ್ನು ಮೇಂಟೈನ್ ಮಾಡ್ತಾಯಿದ್ವಿ, ಅದನ್ನು ಒಳ್ಳೆ ಪೇಷಂಟ್ಸ್ಗೆ ಕೇರ್ ಕೊಡಲಿಕ್ಕೆ. ಮತ್ತು ಇನ್ನೊಂದು ಬಂದುಬಿಟ್ಟು ಇವಾಗ ಇತ್ತೀಚೆಗೆ ಒಂದು ಲಾಸ್ಟ್ ಕೃಷ್ಣಾಷ್ಟಮಿಗೆ ನಾವೊಂದು ನಂದಗೋಕುಲ ಅಂತ ಹೇಳಿಬಿಟ್ಟು ಗೋಶಾಲೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇವಾಗ ಒಂದು 150 ಹಸುಗಳನ್ನ ಸಾಕ್ತಾಯಿದ್ವಿ. ಆಮೇಲೆ ಇನ್ನೂ ನಮ್ಮ ಪ್ರಾಜೆಕ್ಟ್ ಏನಂದರೆ ಆ ಗೋಶಾಲೆಯಲ್ಲಿ 500ರಿಂದ 1000 ದನಗಳನ್ನ ಸಾಕಬೇಕು, ಅದನ್ನು ಕೇರ್ ತಗೋಬೇಕು. ನಾಟ್ ಓನ್ಲಿ ಅದನ್ನು ಕಟ್ಟಿ ಹಾಕೋದಲ್ಲ, ಅದಕ್ಕೆ ಬೇಕಾದ ಫೀಡ್ ಕೊಟ್ಟು ಅದಕ್ಕೆ ಪ್ರಾಪರ್ ವೆಟರ್ನರಿ ಡಾಕ್ಟರ್ನ ರೆಕ್ರೂಟ್ ಮಾಡಿ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟು, ಡೇ ಟು ಡೇ ಡಾಕ್ಟ್ರು ಬಂದು ಚೆಕ್ ಮಾಡಿ ಎಲ್ಲ ಅವ್ರಿಗೆ ಏನು ಬೇಕೋ ಅದೆಲ್ಲ ಮಾಡಿ ವ್ಯವಸ್ಥೆ ಮಾಡಿ ಹೋಗ್ತಾರೆ. ಆಮೇಲೆ ಆ ಗೋಶಾಲೆ ನಂದಗೋಕುಲ ಒಂದು ರೋಲ್ ಮಾಡಲ್, ಈ ಚಿಕ್ಕಮಗಳೂರಾಗಲಿ ಕರ್ನಾಟಕಕ್ಕೆ ಒಂದು ಗೋಶಾಲೆ ರೋಲ್ ಮಾಡಲ್ ಆಗಬೇಕು ಅಂತ ನಮ್ಮ ಆಸೆ. ಆಮೇಲೆ ಅದನ್ನು ನೆಕ್ಸ್ಟ್ ಗೋಕುಲಾಷ್ಟಮಿಗೆ ಅದು ಒಂದು ಇನ್ನೂ ಒಳ್ಳೆ ವೈಬ್ರೆಂಟಾಗಿ ಇನ್ನೊಂದು 200-300 ಹಸುಗಳನ್ನ ಅಲ್ಲಿ ಸೇರಿಸಿ ತುಂಬ ಚೆನ್ನಾಗಿ ಅದನ್ನು ನಡೆಸಬೇಕು ಅಂತ. ನಾಟ್ ಜಸ್ಟ್ ಸ್ಟಾರ್ಟಿಂಗ್ ಅಂದರೆ ಗೋಶಾಲೆ ಸ್ಟಾರ್ಟ್ ಮಾಡಬೇಕು, ಅದನ್ನು ಸಸ್ಟೈನ್ ಮಾಡಿ ಅದನ್ನು ಪರ್ಫೆಕ್ಟಾಗಿ ನಡೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಸೆ ಅಷ್ಟೇ. ಅದನ್ನು ಇನ್ನೂ ಇದೊಂದೇ ಅಲ್ಲ, ಇನ್ನೂ ನಾವು ಈ ಪಬ್ಲಿಕ್ ಹೆಲ್ತ್ ಸೆಂಟ್ರಲ್ಲೂ ನಾವು ಅಷ್ಟೇ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಸೀಮಿತ ಅಲ್ಲ, ಇನ್ನೂ ಈ ಸುತ್ತಮುತ್ತ ಏರಿಯಾದಲ್ಲಿ ಇಲ್ಲೊಂದು ಫ್ಯಾಕ್ಟ್ರಿ ಹಾಕಿದ್ದಕ್ಕೆ ಒಂದು ಸಾರ್ಥಕತೆ ಬೇಕಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.